ನಮಸ್ಕಾರ ಸ್ನೇಹಿತರೆ, ಇವತ್ತು ಸ್ವೀಟ್ ಕಾರ್ನಿಂದ ಬಜ್ಜಿ ಯಾವ ಥರ ಅಂತ ಮಾಡೋದು ನೋಡ್ಕೊಂಡು ಬರೋಣ. ನಮ್ಮ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಫಸ್ಟಿಗೆ ನಾನು ನಮ್ಮ ಜಮೀನಲ್ಲಿ ಬೆಳೆದಿರೋಂಥ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ನನ್ನ ಮಗ ಸ್ವೀಟ್ ಕಾರ್ನ್ ಎಲ್ಲ ಬಿಡಿಸಿಟ್ಟಿದ್ದ ನೀಟಾಗಿ. ಮತ್ತು ನೋಡಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು 1-2 ಸ್ಪೂನ್ ಆಗೋಷ್ಟು ಜೀರಿಗೆನ ತಗೋಬೇಕು. ಮತ್ತು 2-3 ಪೀಸು ಚಕ್ಕಿ, 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸು, ಮತ್ತು ಓಮ್ ಕಾಳು ಅಂದರೆ ಅಜ್ವಾನ ಅಂತ ಹೇಳ್ತಾರಲ್ಲ ಅದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ತಗೋಬೇಕು. ಇದೆಲ್ಲ ಹಾಕಿದಾದ್ಮೇಲೆ, ಎಲ್ಲ ಪದಾರ್ಥ ಹಾಕಿದಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ನೋಡ್ತಾ ಇದ್ದೀರಲ್ಲ, 8-10 ಹಸಿಮೆಣ್ಸಿನ್ಕಾಯಿ. ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕೋಬೇಕಾಗುತ್ತೆ, ಮತ್ತು ಕಡಿಮೆ ಬೇಕಾದರೆ ಕಡಿಮೆ ಹಾಕೋಬೇಕಾಗುತ್ತೆ. ನೋಡಿ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು. ಇವಾಗ ನೋಡಿ, ರುಬ್ಕೊಂಡ್ವಿ. ತುಂಬ ತುರಿಯಾಗಿ ಚೆನ್ನಾಗಿ ರುಬ್ಕೋಬೇಕು. ಸ್ವಲ್ಪ ರುಬ್ಕೊಂಡಾದ್ಮೇಲೆ ನೋಡಿ, ನಾನು ಅಷ್ಟೊತ್ತಿಗೆ ಬಾಣಲಿನ ಇದ್ರ ಮೇಲೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೆ. ಸೊ ಅಷ್ಟೊತ್ತಿಗೆ ಎಣ್ಣೆ ಬಿಸಿಯಾಗಿತ್ತು. ಇವಾಗ ನೋಡಿ, ನಾನು ರುಬ್ಕೊಂಡಿರೋಂಥ ಬಜ್ಜಿ ಹಿಟ್ಟನ್ನ ನಾನು ಇವಾಗ ಬಿಡ್ತಾ ಇದ್ದೇನೆ ಎಣ್ಣೆಯಲ್ಲಿ. ಫಸ್ಟಿಗೆ ಸ್ಲೋನೇ ಇಟ್ಕೋಬೇಕು ಉರಿನ. ಆಮೇಲೆ ಎಲ್ಲ ಬಿಟ್ಟಿದ್ದಾದಮೇಲೆ ಸ್ವಲ್ಪ ಫಾಸ್ಟ್ ಮಾಡ್ಕೋಬೇಕು ಉರಿನ. ಫಸ್ಟಿಗೆ ಜೋರು ಮಾಡಿಬಿಟ್ರೆ ನಾವು ಒಂದೊಂದು ಬಿಡೋಷ್ಟಿಗೆ ಎಲ್ಲ ಸೀದೋಗ್ಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ಲೋ ಇಟ್ಕೊಂಡು ಮತ್ತು ಆಮೇಲೆ ಫಾಸ್ಟಾಗಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಲರ್ ಚೇಂಜ್ ಆಗುತ್ತೆ ಅಂಥೇಳಿ. ನೀವು ಮನೇಲಿ ಈ ಥರ ಟ್ರೈ ಮಾಡಿ. ಮನೇಲಿ ವಯಸ್ಸಾದವ್ರಿಗೂ ತುಂಬ ಚೆನ್ನಾಗಿರುತ್ತೆ, ಗಟ್ಟಿಯಾಗಿರಲ್ಲ. ಬಜ್ಜಿ ತುಂಬ ಚೆನ್ನಾಗಿ ಬಂತು. ಮತ್ತು ಮಕ್ಕಳು ಎಲ್ಲರೂ ಮನೇಲಿ ಇಷ್ಟಪಟ್ಕೊಂಡು ತಿನ್ಬೋದು. ಮತ್ತು ಈಗ ಮಳೆ ಬೇರೆ ಸುರಿತಾ ಇದೆ ಎಲ್ಲ ಕಡೆನೂ. ಬಿಸಿ ಬಿಸಿಯಾಗಿ ಈ ಥರ ಮನೇಲಿ ಮಾಡ್ಕೊಂಡು ತಿನ್ನಿ, ಎಲ್ದಿ ಫುಡ್ ತಿನ್ನಿ. ಆಚೆ ಕಡೆ ಎಲ್ಲ ಗೋಬಿ ಎಲ್ಲ ತಿನ್ನೋದ್ರ ಬದಲು ಈ ಥರ ಮನೆಯಲ್ಲಿ ಕ್ವಿಕ್ಕಾಗಿ ಬೇಗನೆ ಆಗುವಂಥ ರೆಸಿಪಿಗಳನ್ನು ಹೀಗೆ ಮಾಡ್ತಾಯಿರ್ತಾನೆ. ನೀವು ಸಹ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ. ಹೇಗಿದೆ ಅಂತೇಳ್ಬಿಟ್ಟು ನೀವು ಮನೇಲಿ ಟ್ರೈ ಮಾಡಿದಾದಮೇಲೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಪೋರ್ಟ್ ಕೂಡ ಮಾಡಿ. ನಮ್ಮ ಲೋಕ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.